ಸ್ನೇಹಿತರ, ಬಿಗ್ ಬಾಸ್ ಮನೆಯಲ್ಲಿ ಇದೀಗ ರೋಚಕವಾದ ಹಣಾಹಣಿ ನಡೀತಾ ಇದೆ. ಸ್ಪರ್ಧಿಗಳು ಅಲ್ಲೋಲ ಕಲ್ಲೋಲವಾಗಿದ್ದಾರೆ. ಮೊದಲ ದಿನವೇ ಮೊದಲ ಎಲಿಮಿನೇಷನ್ ಕೂಡ ಆಯಿತು. ಬಂದಂತಹ ಸ್ಪರ್ಧಿ ರಕ್ಷಿತಾ ಶೆಟ್ಟಿ. ಸೊ ಎಲ್ಲರೂ ಕೂಡ ಬೇಸರವನ್ನ ಹೊರಹಾಕಿದ್ದಾರೆ. ಇದು ಬಿಗ್ ಬಾಸ್ ಮಾಡಿದ ಅನ್ಯಾಯ ಅಂತ. ಸೊ ಮುದ್ದು ಮುಗದ ಚೆಲುವೆ ಕನ್ನಡದಲ್ಲಿ ಕನ್ನಡ ಕಲಿಬೇಕು ಅಂತ ತುಳುನಾಡಿಂದ ಬಂದಂತಹ ತುಳು ಭಾಷೆಯನ್ನ ಹಿಡ್ಕೊಂಡ್ಬಂದಂತ ರಕ್ಷಿತಾ ಶೆಟ್ಟಿ ಅವರು ಮೊದಲ ಒಂದು ಟಾಸ್ಕ್ ಒಂದು ನಡಿಬೇಕು, ಆ ಮೂಲಕವಾಗಿ ಕಳಿಸಬೇಕಿತ್ತು. ಸದ್ಯ ಅವರು ಮೊದಲ ದಿನವೇ ಆಚೆ ಕಳಿಸಿದ್ದಾರೆ. ಸದ್ಯ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಯಾರು ಮೊದಲ ವಾರದಲ್ಲಿ ಯಾರೆಲ್ಲ ಮತ್ತೆ ಎಲಿಮಿನೇಷನ್ ಆಗ್ತಾರೆ ಗೊತ್ತಿಲ್ಲ ವೀಕ್ಷಕರೇ. ಆದರೆ ಕ್ಯೂರಿಯಾಸಿಟಿ ಮಾತ್ರ ಅನ್ಎಕ್ಸ್ಪೆಕ್ಟೆಡ್ ಆಗಿದೆ. ಯಾಕೆಂದ್ರೆ ಈ ಬಿಗ್ ಬಾಸ್ ಮನೆಯಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ವೈಲ್ಡ್ ಕಾರ್ಡ್ ಎಂಟ್ರಿ ಎಲ್ಲಿ ಮೊದಲಿಗೆ ಲಾಯರ್ ಜಗದೀಶ್ ಅವರ ಹೆಸರು ಬರ್ತಾ ಇದೆ ವೀಕ್ಷಕರೇ. ಬನ್ನಿ ನೋಡ್ಕೊಂಬರೋಣ ಏನಿದು ಸುದ್ದಿ ಅಂತ. ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹೇಗೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಬಿಗ್ ಬಾಸ್ ಬಾರಿ ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆ ಸ್ಪರ್ಧಿಗಳನ್ನ ಇದೀಗ ಬರಮಾಡಿಕೊಂಡಿದ್ರು. ಸೊ ಇದೇ ಕೂಡ ಲಾಯರ್ ಜಗದೀಶ್ ಅವರು ಕಳೆದ ಸೀಸನ್ ನಲ್ಲಿ ಗಲಾಟೆ ಮಾಡಿಕೊಂಡು ಆಚೆ ಹೊಂದಿತ್ತು. ಸೊ ಈ ಒಂದು ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಅವರಿಗೆ ಆಪರ್ಚುನಿಟಿ ಕಡಿಮೆ ಇತ್ತು. ಸೊ ಸ್ಟಾರ್ಟಿಂಗ್ ಅಲ್ಲಿ ಹಂಸ ಹಾಗೂ ಲಾಯರ್ ಜಗದೀಶ್ ಅವರ ಕಾಂಬಿನೇಷನ್ ಸಖತ್ತಾಗಿತ್ತು. ಬಹಳ ಇಂಟ್ರೆಸ್ಟಿಂಗ್ ಆಗಿ ಅಭಿಮಾನಿಗಳು ಬಹಳ ಇಂಟ್ರೆಸ್ಟ್ ಆಗಿ ಬಿಗ್ ಬಾಸ್ ನೋಡ್ತಾ ಇದ್ರು. ಸದ್ಯ ಈ ಬಾರಿ ಅವರಿಗೆ ಆಪರ್ಚುನಿಟಿ ಕಡಿಮೆ ಇತ್ತು. ಬಹಳ ಅವಕಾಶಗಳು ಸಿಗ್ತಾ ಇರಲಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಈ ಬಾರಿಯಾಗಿ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇವತ್ತು ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಅನ್ನುವ ಮಾತು ಕೂಡ ಕೇಳಿ ಬರ್ತಾ ಇರುವಂತದ್ದು ವೀಕ್ಷಕರ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಮೊದಲ ಇತಿಹಾಸದಲ್ಲೇ ಮಾಸ್ ಎಲಿಮಿನೇಷನ್ ಕೂಡ ಆಯಿತು, ಅಥವಾ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ನಡೆದಿಲ್ಲ. ಇವೆರಡ ಮಧ್ಯೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ನಲ್ಲಿ ನಡೆಯುವ ಸಾಧ್ಯತೆ ಹೆಚ್ಚಿದೆ ಅನ್ನೋದು ಬಳಿಕ ಈ ವಾರ ಟ್ವಿಸ್ಟ್ ಕೂಡ ಸಿಕ್ಕಿರುವಂತದ್ದು. ಸದ್ಯ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದ ಥೀಮ್ ಎಕ್ಸ್ಪೆಕ್ಟ್ ಅಂಡ್ ದಿ ಅನ್ಎಕ್ಸ್ಪೆಕ್ಟೆಡ್ ಆಗಿ, ಹೀಗಾಗಿ ಈ ಬಾರಿ ಹಿಂದಿನಂತೆ ಯಾವುದು ಜರುಗಿಲ್ಲ. ಯಾವುದನ್ನು ಕೂಡ ನಿರೀಕ್ಷೆ ಮಾಡಲು ಅದೇ ನಡೆಯಲಿದೆ. ಅದರಲ್ಲಿ ಒಂದು ಮಾಸ್ ಎಲಿಮಿನೇಷನ್ ಕೂಡ ಆಯಿತು. ಸದ್ಯ ಈವರೆಗಿನ 11 ಸೀಸನ್ಗಳಲ್ಲಿ ಸಿಂಗಲ್ ಎಲಿಮಿನೇಷನ್ ಅಥವಾ ಡಬಲ್ ಎಲಿಮಿನೇಷನ್ ಜರುಗಿದೆ. ಆದರೆ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲಿ ಎಂದು ಮಾಸ್ ಎಲಿಮಿನೇಷನ್ ನಡೆದಿಲ್ಲ. ಈ ಬಾರಿ ಅದು ನಡೆಯುವ ಸಾಧ್ಯತೆ ದಟ್ಟವಾಗಿರುವಂತದ್ದು. ಸದ್ಯ ಈ ಬಾರಿ ಯಾರು ಯಾವಾಗ ಹೇಗ್ ಬೇಕಾದರೂ ಎಲಿಮಿನೇಟ್ ಆಗಬಹುದು, ಗುಂಪಾಗಿಯೂ ಔಟ್ ಆಗಬಹುದು ಎಂಬ ಮಾತು ಬಿಗ್ ಬಾಸ್ ಬಾಯಿಂದಲೇ ಬಂದಿದೆ. ಹೀಗಾಗಿ ಈ ಬಾರಿ ಮಾಸ್ ಎಲಿಮಿನೇಷನ್ ನಡೆದು ಬಹುತೇಕ ಖಚಿತವಾಗಿದೆ. ಸದ್ಯ ಬಿಗ್ ಬಾಸ್ ಕನ್ನಡ 12 ಕಾರ್ಯಕ್ರಮದಲ್ಲಿ 2 ಫಿನಾಲೆ ನಡೆದಿದೆ. ಈಗಾಗಲೇ ಸುಳಿವು ಸಿಕ್ಕಿರುವ ಪ್ರಕಾರ 3ನೇ ವಾರ ಒಂದು ಫಿನಾಲೆ ನಡೆದಿದೆ. 3ನೇ ವಾರದ ಫಿನಾಲೆ ಬಳಿಕ ಮಾಸ್ ಎಲಿಮಿನೇಷನ್ ನಡೆಯುವ ಸಾಧ್ಯತೆ ಹೆಚ್ಚು ಕಮ್ಮಿ ಆದ್ರೂ 4 ರಿಂದ 5 ಮಂದಿ ಎಲಿಮಿನೇಷನ್ ಆಗುವ ಸಾಧ್ಯತೆ ಇದೆ. ಸದ್ಯ ಮಾಸ್ ಎಲಿಮಿನೇಷನ್ ಬಳಿಕ ಬಿಗ್ ಬಾಸ್ ಕನ್ನಡ ಇತಿಹಾಸದಲ್ಲೇ ಮೊದಲ ಬಾರಿ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಸಹ ನಡೆಯಲಿದೆ. ಸೊ ಈ ಬಾರಿ ಮಾಸ್ ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಹಳ ಕಡಿಮೆ ಸಂಖ್ಯೆ ಏನು ಬರಲ್ವಂತೆ. ಸೊ 5 ರಿಂದ 6 ಮಂದಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಚಾನ್ಸ್ ಇದೆ ಅಂತೆ. ಸೊ ಅದರಲ್ಲಿ ಮೊದಲಿಗೆ ಲಾಯರ್ ಜಗದೀಶ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು ವೀಕ್ಷಕರು. ಸದ್ಯ ಈ ವಾರ ಬಿಗ್ ಬಾಸ್ ಮನೆಗೆ ಹೋಗಲು ಹೊರಗೆ ಹೋಗಲು ಈ ವಾರ ಧನುಷ್, ಮಲ್ಲಮ್ಮ, ಅಭಿಷೇಕ್, ಶ್ರೀಕಾಂತ್, ಅಶ್ವಿನಿ, ಗಿಲ್ಲಿ, ನಟ ಕಾವ್ಯ, ಅಮಿತ್, ಕರಿಬಸಪ್ಪ ನಾಮಿನೇಟ್ ಆಗಿದ್ದಾರೆ. ಶುಕ್ರವಾರದ ಸಂಚಿಕೆಯಲ್ಲಿ ನಾಮಿನೇಷನ್ ಪ್ರಸಾರ ಆಗಿದೆ. ಸೊ ಹೀಗಾಗಿ ಮೊದಲ ವಾರ ಎಲಿಮಿನೇಷನ್ ನಡೆಯುವುದು ಡೌಟ್ ಅಂತ ಊಹಿಸಲಾಗ್ತಾ ಇದೆ. ಹೀಗಿದ್ರೂ ಕೂಡ ಮೊದಲ ದಿನವೇ ರಕ್ಷಿತಾ ಶೆಟ್ಟಿ ಎಲಿಮಿನೇಷನ್ ಮಾಡಲಾಗಿತ್ತು. ಆದರೆ ಈ ಬಾರಿ ಎಕ್ಸ್ಪೆಕ್ಟೆಡ್ ದಿ ಅನ್ಎಕ್ಸ್ಪೆಕ್ಟೆಡ್ ನೋಡಿ ಯಾವುದನ್ನು ಹೀಗೆ ಅಂತ ಹೇಳಲಾಗುವುದಿಲ್ಲ. ಕಡೆಯ ಕ್ಷಣದಲ್ಲಿ ಬಿಗ್ ಬಾಸ್ ಹೇಗೆ ಬೇಕಾದರೂ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ವೀಕ್ಷಕರು. ಸೊ ಯಾರೆಲ್ಲ ವೀಕ್ಷಕರು ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರು ಹಾಸ್ಯನ ಪಟ್ಟಿದ್ರಿ ಬರಬೇಕು ಅಂತ, ಸೊ ಬಂದ್ರು ಬರ್ಬೋದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಗೊತ್ತಿಲ್ಲ ವೀಕ್ಷಕರೇ. ಸೊ ಈ ವಾರ ಎಲಿಮಿನೇಷನ್ ಮಾಸ್ ಎಲಿಮಿನೇಷನ್ ಅಂತೆ 4 ರಿಂದ 5 ಬಾರಿ ಜನ ಹೊರಗೆ ಹೋದ್ರೆ 5 ರಿಂದ 6 ಬಾರಿ ಜನ ಅನ್ಎಕ್ಸ್ಪೆಕ್ಟೆಡ್ ಆಗಿ ವೈಲ್ಡ್ ಕಾರ್ಡ್ ಎಂಟ್ರಿನ ಕೊಡುವ ಸಾಧ್ಯತೆ ಕೂಡ ಬಿಗ್ ಬಾಸ್ ನಿರೀಕ್ಷೆಯನ್ನ ಮಾಡಿದ್ದಾರೆ. ಸೊ ಯಾವ ರೀತಿ ಹೇಗೆ ಆಗುತ್ತೆ ಗೊತ್ತಿಲ್ಲ ವೀಕ್ಷಕರೇ. ಸದ್ಯ ಅಭಿಮಾನಿಗಳ ನಿರೀಕ್ಷೆಯಂತೆ ಯಾವುದು ಕೂಡ ನಿಜ ಆಗುತ್ತೆ, ಯಾವುದು ಸುಳ್ಳಾಗುತ್ತೆ ಗೊತ್ತಿಲ್ಲ. ಸೊ ಇವತ್ತು ಬಿಗ್ ಬಾಸ್ ಕಿಚ್ಚನ ಒಂದು ಕತೆ ನಡೀತಾ ಇದೆ. ಸೊ ನೋಡೋಣ ಹೇಗಿರುತ್ತೆ ಅನ್ಎಕ್ಸ್ಪೆಕ್ಟೆಡ್
ಎಲ್ಲರೂ ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀರಿ ಅನ್ಕೊಡ್ತೀನಿ. ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಬಿಗ್ ಬಾಸ್ಗೆ. ನಿಮ್ಮ ಕಂಟೆಸ್ಟೆಂಟ್ಗಳಿಗೆ ಈಗಲೇ ಸಪೋರ್ಟ್ ಮಾಡಿ. ಯಾರೆಲ್ಲ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಕೂಡಲೇ ಬಿಗ್ ಬಾಸ್ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ಥ್ಯಾಂಕ್ ಯು.